ನನ್ನೊಂದಿಗೆ ಇರುವ ಎಲ್ಲ ಸಂಗಾತಿಗಳು, ನಾನು ನನ್ನ ಮಾತುಗಳನ್ನು ಬರಗೂರವರ ಮತ್ತು ನಮ್ಮೆಲ್ಲರ ಬೆಳಕಾಗಬೇಕಾದ ಎರಡು ಹೇಳಿಕೆಗಳಿಂದ ಶುರು ಮಾಡಲು ಇಷ್ಟ. ಒಂದು, ಗೆಳೆಯ ಮೊಗಳಿ ಗಣೇಶ್ ಅವರು ಹೇಳಿದ ನಾನೆಂಬುದು ಕಿಂಚಿತ್ತು ಅಂತ. ನಾನೆಂಬುದು ಕಿಂಚಿತ್ತು. ಎರಡನೇ ಮಾತು ಯಾರು ಹೇಳಬೇಕಾದ ಅಗತ್ಯವೇ ಇಲ್ಲ. ಸಂಬಂಧ ಅನ್ನೋದು ದೊಡ್ಡದು ಕಣ ಅನ್ನುವ ಇನ್ನೊಂದು ದೇವೂರು ಮಹಾದೇವರ ಮಾತು. ಈ ಎರಡು ಮಾತುಗಳನ್ನ ಒಟ್ಟಿಗೆ ಇಟ್ಟು ನೋಡಿದಾಗ ಶ್ರೇಷ್ಠತೆಯ ಸೊಕ್ಕು ಹೇಗೆ ಬರಬಹುದು, ಹೇಗೆ ಅದನ್ನು ತಡೆಯಬಹುದು ಅನ್ನೋದು ಗೊತ್ತಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನೆಂಬುದು ಕಿಂಚಿತ್ತು, ಆದರೆ ಸಂಬಂಧ ಅನ್ನೋದು ದೊಡ್ಡದು ಕಣ, ದೊಡ್ಡದು ಕಣ ಅಂತ. ನನಗೆ ಗೊತ್ತಿದೆ ಇದು ನನಗೆ ಸಿಗ್ತಾ ಇರುವ ತುಂಬ ದೊಡ್ಡ ಗೌರವ ಅಂತ. ಕಾರಣಗಳನ್ನು ನಾನು ಹೇಳಬೇಕಾದ ಅಗತ್ಯ ಇಲ್ಲ. ಈ ಗೌರವಕ್ಕೆ ಸ್ವಲ್ಪ ಆದರೂ ಅರ್ಹನಾಗೋದಕ್ಕೆ ಪ್ರಯತ್ನ ಪಡುವುದು ಮಾತ್ರ ನನ್ನ ಕೆಲಸ. ಇವತ್ತು ನಾನು ಈ ಪುಸ್ತಕದ ಬಗ್ಗೆ ಮಾತಾಡೋದ್ರ ಜೊತೆಗೆ ಈ ನನ್ನ ಜೊತೆಗಾರನ ಕೆಲಸದ ಕೆಲವು ಲಕ್ಷಣಗಳನ್ನು ಹೇಳೋದರ ಮೂಲಕ ಸಾರ್ವಜನಿಕ ಜೀವನದಲ್ಲಿ ಮಾದರಿಗಳಾಗಬಹುದಾದ ಯಾವುದು ಯಾಕೆ ಮಾದರಿ ಆಗುತ್ತೆ, ಯಾವ ಮಾದರಿ ನಮ್ಮ ಕಾಲಕ್ಕೆ ಸರಿ ಎನ್ನಿಸಬಹುದು ಅನ್ನೋದನ್ನು ಹೇಳೋಕೆ, ಆದಷ್ಟು ಸಂಗ್ರಹವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ರಾಜಕೀಯದಲ್ಲಿ ನೇರವಾಗಿ ಭಾಗವಹಿಸದೆ, ಯಾವುದೇ ರಾಜಕೀಯ ಪಕ್ಷದ ಜೊತೆಯಲ್ಲಿ ಇರದೆ, ಆದರೆ ಜನಪ್ರತಿನಿಧಿಯಾಗಿ, ಜನನಾಯಕನಾಗಿ ಒಬ್ಬ ವ್ಯಕ್ತಿ ಹೇಗೆ ರೂಪುಗೊಳ್ಳಬಹುದು, ಇಷ್ಟೊಂದು ಜನರನ್ನು ಹೇಗೆ ಕರೆಸಬಹುದು ಇಲ್ಲಿಗೆ ಅನ್ನೋದು ನನಗೆ ಬಹಳ ಮುಖ್ಯವಾದ ಒಂದು ಸಂಗತಿ ಅಂತ ಕಾಣುತ್ತೆ. ಕಳೆದ 50-60 ವರ್ಷಗಳಲ್ಲಿ ಇವರು ಹೀಗೆ ಬೆಳೆದು ಬಂದಿರುವುದನ್ನು ನಾನು ಗಮನಿಸ್ತಾ ಬಂದಿದ್ದೇನೆ. ಆದರೆ ಹಾಗಂದ ತಕ್ಷಣ ರಾಜಕೀಯ ತಟಸ್ಥತೆ ಆಗಿಬಿಟ್ರು, ಬೇಲಿಯ ಮೇಲೆ ನಿಂತ ಓತಿ ಖ್ಯಾತ ಆಗಿಬಿಟ್ರೆ, ಇವತ್ತು ಈ ಪಕ್ಷ, ನಾಳೆ ಇನ್ನೊಂದು ಪಕ್ಷ, ಮತ್ತೊಂದಿನ ಅವಕಾಶವಾದಿಯ ಮೂರನೇ ಪಕ್ಷ ಅಂತ ಆಗ್ಬಿಟ್ರೆ ಅದು ಜನಪ್ರಿಯತೆಗಾಗಿ ಮಾಡುವ ಹುನ್ನಾರ ಆಗುತ್ತೆ ಹೊರತು, ಅವಕಾಶಕ್ಕಾಗಿ ಮಾಡುವ ಹುನ್ನಾರ ಆಗುತ್ತೆ ಹೊರತು ಅದು ರಾಜಕೀಯ ಯಾವುದೂ ಆಗುತ್ತಿಲ್ಲ. ಬರ್ಗೂರವರು ಕಳೆದ 50-60 ವರ್ಷಗಳಿಂದ ಖಚಿತವಾದ ಕೆಲವು ರಾಜಕೀಯ ತಾತ್ವಿಕವಾದ ನಿಲುವುಗಳನ್ನು, ಸಾಮಾಜಿಕವೂ ಆದ ರಾಜಕೀಯ ತಾತ್ವಿಕವಾದ ನಿಲುವುಗಳನ್ನು ಎಡೆಬಿಡದೆ ಅದಕ್ಕೆ ಅಂಟಿಕೊಂಡು ಬಂದಿದ್ದಾರೆ ಎನ್ನುವುದನ್ನು ಅವರನ್ನು ಬಲ್ಲವರೆಲ್ಲರೂ ಬಲ್ಲರು. ಅದು ಕಾರ್ಲ್ ಮಾರ್ಕ್ಸ್ ಆಗಿರಬಹುದು, ಮಹಾತ್ಮ ಗಾಂಧೀಜಿ ಆಗಿರಬಹುದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಬಹುದು, ನಾನು ಬೇಕು ಅಂತಾನೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ರಾಮಣ್ಣ ಲೋಹಿ ಆಗಿರಬಹುದು. ಈ 4 ಜನರಿಗೆ ಸಮಕಾಲೀನ ನಮ್ಮ ಕಾಲದ ನಾಯಕರಾದರೆ ಪರಂಪರೆಯೊಂದಿಗೆ ಪಿಸುಮಾತುಗಳನ್ನು ಆಡುತ್ತಲೇ ಪರಂಪರೆಯಿಂದ ಕಲಿತುಕೊಂಡ ಪಾಠಗಳನ್ನು ಅಳವಡಿಸಿಕೊಂಡಾಗ ಇನ್ನೊಂದು ಬಗೆಯ ತಾತ್ವಿಕತೆ ಬರುತ್ತೆ. ಹೀಗೆ ರಾಜಕೀಯವಾದ ನಿಲುವುಗಳನ್ನ ಉಳಿಸಿಕೊಂಡಾಗಲೂ ಕೂಡ ಆ ನಿಲುವುಗಳಲ್ಲಿ ಯಾವುದೋ ಒಂದನ್ನು ಆರಿಸಿಕೊಂಡು ನಾನು ಮಾರ್ಕ್ಸ್ವಾದಿ,
ಮಿಕ್ಕಿದ್ದೆಲ್ಲ ಬಾಹಿರ. ನಾನು ಮಹಾತ್ಮ ಗಾಂಧಿವಾದಿ, ಮಿಕ್ಕಿದ್ದೆಲ್ಲ ಶತ್ರುಗಳು ಅಂದ್ಕೊಂಡಾಗ ಉಂಟಾಗುವ ಒಂದು ವಿಷಮತೆ ಇದೆಯಲ್ಲ, ಇವೆಲ್ಲವುಗಳಿಂದಲೂ ಕಲಿಯುತ್ತಲೇ ಇವುಗಳನ್ನು ನಮ್ಮ ಕಾಲಕ್ಕೆ ಅಳವಡಿಸಿಕೊಳ್ಳುವ ಬಗೆ ಹೇಗೆ, ಇವೆಲ್ಲವನ್ನ ಒಟ್ಟಿಗೆ ಇಟ್ಟುಕೊಂಡು ಅವಕ್ಕೆಲ್ಲ ಅನ್ಯವಾದ ಮತ್ತೊಂದನ್ನು ವಿರೋಧಿಸುವುದು ಹೇಗೆ ಅನ್ನುವ ತಿಳುವಳಿಕೆ ಇದೆಯಲ್ಲ, ಅದು ಬಹಳ ಮುಖ್ಯವಾದ ತಿಳುವಳಿಕೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಬರ್ಗೂರವರ ಬರವಣಿಗೆ ಇಂಥ ಹೆಚ್ಚಾಗಿಲ್ಲ, ಬರವಣಿಗೆ ಜೊತೆಯಲ್ಲೇ ಅವರ ಸಾರ್ವಜನಿಕ ಜೀವನದಲ್ಲಿ ಈ ರಾಜಕೀಯ ನಿಷ್ಠೆ ಹಾಗೂ ಅವಕಾಶವಾದದ ಅನುಪಸ್ಥಿತಿ, ಗೈರು ಹಾಜರಿ ಇದಿರೋದನ್ನು ನಾನು ಖಚಿತವಾಗಿ ನೋಡ್ತಾ ಬಂದೆ. ಮತ್ತು ಇನ್ನೊಂದೇನಾಗುತ್ತೆ, ಸಮಕಾಲೀನ ರಾಜಕಾರಣದಲ್ಲಿ ನಾವು ಮಾಡ್ಕೊಳ್ಬಹುದಾದ ಆಯ್ಕೆಗಳು ಅವಕಾಶವಾದಿ ಆಗಿರೋದಿಲ್ಲ, ಆ ಸನ್ನಿವೇಶಕ್ಕೆ ಅಗತ್ಯವಾದ ತಾತ್ಕಾಲಿಕವಾಗಿ ಸರಿಯಾದ ಆಯ್ಕೆ ಆಗಿರುತ್ತಷ್ಟೇ. ಯಾವುದೋ ಒಂದು ಕಾಲದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನ ನಾವು ಕೇಳ್ತಾ ಇಲ್ಲ, ನಾನು ಕಾಂಗ್ರೆಸ್ ಪಕ್ಷವನ್ನ ವಿರೋಧಿಸಿದೆ ಎಂದಾಗ, ಇನ್ನೊಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಆಯ್ಕೆ ಆಗುತ್ತೆ ಎಂದಾಗ ಅದಕ್ಕೆ ಹಿಂದಿರಬಹುದಾದ ಕಾರಣಗಳೇನು ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯಾವುದೇ ರಾಜಕೀಯ ತೀರ್ಮಾನಗಳ ಹಿಂದೆ ಸಾಮಾಜಿಕವಾದ ಕಾರಣಗಳಿರುತ್ತೆ. ಒಂದೇ ವಾದ ಹಲವು ಕಡೆ ಹಲವು ಅವತಾರಗಳನ್ನು, ಹಲವು ಲಕ್ಷಣಗಳನ್ನು ಪಡ್ಕೊಳ್ಳುತ್ತೆ. ಬಿಹಾರದಲ್ಲಿ ಕರ್ಪೂರಿ ಠಾಕೂರ್ ಅವರು ಕಟ್ಟಿಕೊಟ್ಟ ಸಮಾಜವಾದಕ್ಕೂ, ಕರ್ನಾಟಕದಲ್ಲಿ ಗೋಪಾಲಗೌಡರು ಕಟ್ಟಿಕೊಟ್ಟ ನಂತರ ಬಂದ ಅನೇಕರು ಬಿಟ್ಟುಕೊಟ್ಟ ಸಮಾಜವಾದಕ್ಕೂ ಸಾಕಷ್ಟು ಅಂತರಗಳಿದೆ. ಅದು ಯಾವುದು ಅನ್ನೋದನ್ನು ತಿಳ್ಕೊಂಡಾಗ ನಮ್ಮ ಸಮಕಾಲೀನ ರಾಜಕೀಯದ ಆಯ್ಕೆಗಳು ಹೊಂದಿದ್ರೆ, ರಾಜಕಾರಣದ ತಾತ್ವಿಕತೆ ಇದೆಯಲ್ಲ, ಐಡಿಯಾಲಜಿ ಆಫ್ ಪಾಲಿಟಿಕ್ಸ್, ಪೊಲಿಟಿಕಲ್ ಐಡಿಯಾಲಜಿ, ಅದು ಬೇರೆಯೇ ಆಗಿರುತ್ತೆ. ಅವೆರಡರ ನಡುವೆ ಆರೋಗ್ಯಕರವಾದ ಅರ್ಥಪೂರ್ಣವಾದ ಸಂಬಂಧವನ್ನು ಕಾಪಾಡಿಕೊಂಡು ಬರೋದು ಬಹಳ ಮುಖ್ಯವಾದ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು ಇಲ್ಲಿ ನಾನು ಈ ಪ್ರಯತ್ನವನ್ನು, ಈ ದಿಕ್ಕಿನಲ್ಲಿರುವ ನಡಿಗೆಯನ್ನು ಬರ್ಗೂರವರಿಗೆ ಗಮನಿಸ್ತಾ ಬಂದಿರೋದು. ಮೂರನೇದಾಗಿ, ನಮ್ಮಲ್ಲಿ ಅನೇಕರು ಸಾಹಿತ್ಯದಲ್ಲಿ ಆಸಕ್ತಿಯನ್ನು ತಳೆದು ಅಲ್ಲಿಯೇ ಮುಳುಗಿ ಹೋಗುವಾಗ ಸಾಹಿತ್ಯದ ಹಿನ್ನೆಲೆಯಿಂದ ಬಂದರೂ ಅದನ್ನು ಮೀರುವ ಬಗೆಗಳು ಹೇಗೆ, ಬದುಕಿನಲ್ಲಿ, ಹೋರಾಟದಲ್ಲಿ ಮತ್ತೆ ಬರವಣಿಗೆಯಲ್ಲಿ ಮೂರರಲ್ಲೂ ಅದನ್ನು ಮೀರೋ ಬಗೆ ಹೇಗೆ ಅನ್ನೋ ಪ್ರಶ್ನೆ ಕೇಳ್ಕೊಂಡಾಗ, ಆ ಮೀರುವ ಬಗೆಯ ಮೂಲಕ ಒಬ್ಬ ವ್ಯಕ್ತಿ ತನ್ನ ಅಭಿಪ್ರಾಯಗಳನ್ನು ಇಟ್ಕೊಳ್ಳದೇನೆ ಪಬ್ಲಿಕ್ ಒಪಿನಿಯನ್ ಒಂದಿದೆಯಲ್ಲ, ಸಾರ್ವಜನಿಕವಾದ ಒಂದು ಅಭಿಪ್ರಾಯ ಇದೆಯಲ್ಲ, ಅದನ್ನು ಫಾರ್ಮ್ಯುಲೇಟ್ ಮಾಡೋದು ಹೇಗೆ. ಒಬ್ಬ ಲೀಡರ್ ಆಗೋದಕ್ಕೆ ಪ್ರಯತ್ನ ಪಡೋದು, he should always try to mold the public opinion. ಆ ಪಬ್ಲಿಕ್ ಒಪಿನಿಯನ್ ಅದು ಯಾವುದು, ಯಾರ್ದು ಅಲ್ಲ. ನಾವು ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡಬೇಕಾದ್ರೆ, ಆರೋಗ್ಯಕರವಾದ ಒಂದು ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ರೀತಿಯ ಪ್ರಯತ್ನಗಳನ್ನು ಬಳಸ್ಕೋಬೇಕಾಗುತ್ತೆ. ಮಾಧ್ಯಮವೂ ಸೇರಿದಂತೆ, ಸಂಘಟನೆಯೂ ಸೇರಿದಂತೆ, ಚಳುವಳಿಯೂ ಸೇರಿದಂತೆ, ಸಂಘಾತವೂ ಸೇರಿದಂತೆ, ಇವೆಲ್ಲದರ ಮೂಲಕ ಇದನ್ನು ಕಟ್ಟುವ ಬಗೆ ಹೇಗೆ, ಇವೆಲ್ಲಕ್ಕೂ ಹಿಂದೆ ಇರುವಂತಹ ಹೃದಯವಂತಿಕೆ ಯಾವುದು. ಈ ಮಾದರಿ ಸುಲಭ, ಆದರೆ ಅನುಸರಣೆಗೆ ತರೋದಿದೆಯಲ್ಲ, ಅನುಕರಿಸೋದಲ್ಲ, ಅನುಸರಿಸೋದಿದೆಯಲ್ಲ, ಮತ್ತು ಬೇರೆಯವರಲ್ಲಿ ಅದನ್ನು ಹುಟ್ಟಿಸೋದಿದೆಯಲ್ಲ, ಅದು ಬಹಳ ಗಂಭೀರವಾದ ಪ್ರಯತ್ನ, ಮತ್ತದು ಕಷ್ಟಪಟ್ಟು ಮಾಡಬೇಕಾದ ಪ್ರಯತ್ನ, ಕಷ್ಟಪಟ್ಟು ಮತ್ತೆ ಮಾಡಬೇಕಾದ ಪ್ರಯತ್ನ. ಅದು ನಾ ಹೇಳಬೇಕು ಅನ್ಕೊಂಡ ಮೂರನೇ ವಿಷಯ. ಮತ್ತು ಇವತ್ತಿನ ಸನ್ನಿವೇಶದಲ್ಲಿ ನಾವು ಮತ್ತೆ ನೋಡ್ತಾ ಇರೋದು, ವರ್ಣ, ವರ್ಗ, ಲಿಂಗ, ಭಾಷೆ, ಹಿನ್ನೆಲೆ, ಈ 5 ಮುಖ್ಯವಾದಾಗ ನಾವು ಯಾವುದೋ ಒಂದರ ಪರವಾಗಿದ್ದರೆ ಅದರ ಬಗ್ಗೆನೇ ವಾದ ಮಾಡ್ತಾ ಹೋದರೆ, ಮಿಕ್ಕದ್ರ ಬಗ್ಗೆ ನೀನು ಇಷ್ಟ ಬಂದಾಗಿರೋದಕ್ಕೆ ಒಂದು ವಿನಾಯಿತಿ ಸಿಕ್ಕತ್ತೆ ಅನ್ಕೊಳ್ಳೋ ಒಂದು ವಾತಾವರಣ ಇದೆ. ನಾನು ಸ್ತ್ರೀವಾದಿಯಾದರೆ ವರ್ಗ, ವರ್ಣ ಇತ್ಯಾದಿ ವಿಚಾರಗಳ ಬಗ್ಗೆ ಹೆಚ್ಚಾಗಿ ಮಾತಾಡಬೇಕಾದ ಅಗತ್ಯ ಇಲ್ಲ. ಇದು ನನ್ನ ದಾರಿ, ನನಗೆ ಒಂದೇ ದಾರಿ ಅಂತ.
ವರ್ಣದ ಬಗ್ಗೆ ಮಾತಾಡಬೇಕಾದ್ರೂ ಹಾಗೆ ಆಗುತ್ತೆ. ವರ್ಣವನ್ನ ನೆನಪಿಟ್ಕೊಂಡು ವರ್ಗವನ್ನ ಮರೆಯುವುದು ಒಂದು ಬಗೆಯ ಅಪಾಯ, ವರ್ಗವನ್ನೇ ನೆನಪಿಟ್ಕೊಂಡು ವರ್ಣವನ್ನ ಮರೆತು ಜಾತಿ ವ್ಯವಸ್ಥೆಯನ್ನು ಮರೆಯುವುದು ಇನ್ನೊಂದು ಬಗೆಯ ಅಪಾಯ. ಇವೆಲ್ಲವನ್ನು ಒಟ್ಟಿಗೆ ಇಟ್ಕೊಳ್ಳೋದು ಹೇಗೆ? ಭಾಷಾಭಿಮಾನ ಭಾಷಾಂಧತೆ ಆಗೋದು ಹೇಗೆ, ಅದು ಮೀರೋದು ಹೇಗೆ ಅನ್ನೋ ಪ್ರಶ್ನೆಯನ್ನು ಬರ್ಗೂರವರು ತುಂಬ ಎಚ್ಚರದಿಂದ ನೋಡ್ತಾ ಬಂದಿರ್ತಾರೆ. ಅವ್ರ ಕನ್ನಡ ಸಂಘ ಕಟ್ಟಿದ ಬಗ್ಗೆ ಮಾತಾಡಬೇಕಾದ್ರೆ ಮುಸ್ಲಿಮರು ಕಟ್ಟಿದ ಕನ್ನಡ ಸಂಘದ ಬಗ್ಗೆ ಅವರು ಮಾತಾಡದೇ ಇರೋದೇ ಇಲ್ಲ, ಕ್ರಿಶ್ಚಿಯನ್ನರು ಕಟ್ಟಿದ ಕನ್ನಡ ಸಂಘದ ಬಗ್ಗೆ ಅವರು ಮಾತಾಡದೇ ಇರೋದೇ ಇಲ್ಲ. ಮತ್ತೆ ನೀವು ಗಮನಿಸಿದ್ರಿ, ಅಲ್ಲಿ ಕೆಲಸ ಮಾಡೋರು ಕೂಡ ಕೇಳಿ ಇವ್ರ ಹೆಸರನ್ನ ಮತ್ತೆ ಹೇಳ್ತಾ ಇರ್ತಾರೆ. ಯಾಕೆ ಹಾಗೆ ಹೇಳ್ತಾರೆ ಎಂದಾಗ, ನಾನು ಈ ಎಲ್ಲ ಸಾಮಾಜಿಕವಾದ ವಿಷಮತೆಗೆ ಕಾರಣವಾಗುವ ಹಲವು ಸಂಗತಿಗಳನ್ನ ಒಟ್ಟಂದದಲ್ಲಿ ನೋಡಿದಾಗ ಕಟ್ಟುವುದು ಯಾವ ರೀತಿ, ಯಾವುದೋ ಒಂದು ಕಂಡುಕೊಂಡಾಗ ಕಟ್ಟೋದು ಯಾವ ರೀತಿ, ಈ ಒಂದು ಪರಸ್ಪರ ಅಂತರ ಇದೆಯಲ್ಲ, ಈ ಅಂತರವನ್ನು ನೋಡ್ಕೊಳ್ಳೋದು ಹೇಗೆ ಅನ್ನೋದು ಮತ್ತೊಂದು ಮುಖ್ಯವಾದ ವಿಷಯ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ಮಾಡಬೇಕಾದ್ರೂ ಕೂಡ ಸಾಮಾಜಿಕವಾದ ವಾಸ್ತವ ಯಾವುದು, ಇವುಗಳ ಬಗ್ಗೆ ಮಾತಾಡಬೇಕಾದ್ರೆ ಉತ್ತರ ಪ್ರದೇಶದ ವಾಸ್ತವ ಬೇರೆ, ಬಿಹಾರದ ವಾಸ್ತವ ಬೇರೆ, ಆಂಧ್ರ ಪ್ರದೇಶದ ವಾಸ್ತವ ಬೇರೆ, ಕರ್ನಾಟಕದ ವಾಸ್ತವ ಬೇರೆ. ಈ ಕರ್ನಾಟಕದ ವಾಸ್ತವವನ್ನು ಕಂಡುಕೊಂಡಾಗ ಮೂಡುವ ವಾಸ್ತವದ ತಿಳುವಳಿಕೆ ಇದೆಯಲ್ಲ, ಕರ್ನಾಟಕದ ಸಮಾಜದಲ್ಲಿ ವರ್ಗಶತ್ರು ಯಾರು, ವರ್ಣಶತ್ರು ಯಾರು, ಲಿಂಗಶತ್ರು ಯಾರು ಅನ್ನೋ ಪ್ರಶ್ನೆಗಳನ್ನು ಕೇಳ್ಕೊಂಡಾಗ ಸಿಗ್ತಕ್ಕಂಥ ಉತ್ತರಗಳು ಬಹಳ ಸೂಕ್ಷ್ಮವಾಗಿರುತ್ತೆ. ಭಾರತಕ್ಕೆಲ್ಲ ಜಗತ್ತಿಗೆಲ್ಲ ಸಮಾನವಾಗಿ ಇದೆ ನಿಜ, ಆದರೆ ಅದು ಪ್ರದೇಶವಾದ ಏನಾಗುತ್ತೆ, ಸ್ಥಳೀಯವಾದಾಗ ಏನಾಗುತ್ತೆ ಅನ್ನೋ ಪ್ರಶ್ನೆ ಇದೆಯಲ್ಲ, ಅದನ್ನು ಬರ್ಗೂರ್ ಅವರ ಆಲೋಚನೆಗಳು ಮತ್ತೆ ಕೇಳ್ಕೊಳ್ತಾ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದಕ್ಕೆ ಅವರ ನಡೆಗಳಲ್ಲಿ ಸಾಕ್ಷಿ ಸಿಗ್ತಾ ಬಂದಿದೆ. ಇನ್ನೊಂದು, ಯಾವಾಗಲೂ ಕೂಡ ವಿರೋಧ ಪಕ್ಷದಲ್ಲಿರುವುದು ಬಹಳ ಸುಲಭ, ಟೀಕಾಚಾರ್ಯರಾಗುವುದಕ್ಕಿಂತ ಸುಲಭವಾದ ಕೆಲಸ ಜಗತ್ತಲ್ಲಿ ಯಾವುದೂ ಇಲ್ಲ. ಕಷ್ಟ ಬರೋದು ಯಾವಾಗ ಅಂದರೆ, ಈ ಟೀಕಾಚಾರ್ಯನಾದವನು ನೀನು ಏನು ಕಟ್ಟ್ಯಪ್ಪ, ಕಟ್ಟು ರಚನಾತ್ಮಕವಾಗಿ ಏನು ಮಾಡ್ತೀಯ, ಆಡಳಿತಾತ್ಮಕವಾಗಿ ಏನು ಮಾಡ್ತೀಯ, ಅಯ್ಯೋ ನಮ್ಗೆ ಅದೆಲ್ಲ ಬೇಡಪ್ಪ, ಅಧಿಕಾರ ಅನ್ನೋದೇ ಒಂದು ಕಸ ಬೈಲಿಗೆ, ಕೈ ಮುಟ್ಟಿದ್ರೆ ಕೊಳೆ ಆಗಿಬಿಡುತ್ತೆ, ಬೇಡ ಅಂತ ದೂರ ಇರೋದು ಒಂದು ಬಗೆ. ನಮ್ಮ ಹಲವು ಬುದ್ಧಿಜೀವಿಗಳು ಈ ಥರದ ಆಯ್ಕೆಗಳನ್ನ ಮಾಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನನಗೆ ಯಾವುದೇ ರೀತಿಯ ತಿರಸ್ಕಾರದಿಂದ ನಾನು ಮಾತು ಹೇಳ್ತಾ ಇಲ್ಲ, ಆಯ್ಕೆಗಳ ಬಗ್ಗೆ ನಾನು ಈ ಮಾತನ್ನು ಹೇಳ್ತೀನಿ. ನನಗೆ ಯಾವ ಅಧಿಕಾರಸ್ಥನೂ ಬೇಡ, ನಾನು ಯಾವುದ್ರ ಮೆಂಬರು ಆಗಲ್ಲ, ಅಧ್ಯಕ್ಷನೂ ಆಗಲ್ಲ, ಎಂಥದ್ದು ಆಗಲ್ಲ, ನಾನು ಬೈಕೊಂಡು ಕೂತಿರ್ತೀನಿ, ಆರಾಮಾಗಿ ಟೀಕೆ ಮಾಡ್ಕೊಂಡು ಕೂತಿರ್ತೀನಿ, ಬಾರ್ಕೊಂಡು ಮಾಡ್ಬೋದಿಗೆ ತಪ್ಪೇನಿಲ್ಲ. ಆದರೆ ಮೇಷ್ಟ್ರ ದಾರಿ ಅದಕ್ಕಿಂತ ಭಿನ್ನವಾದ ಯಾಕೆ ಅಂತಂದರೆ, ಅವರು ಅಧಿಕಾರ ಸ್ಥಾನಗಳನ್ನ ತೆಗೆದುಕೊಂಡಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅದು ತಮ್ಮ ಬದ್ಧತೆಗೆ ಭಂಗ ಬರದಂತೆ, ಸಾಮಾಜಿಕವಾದ ಬದ್ಧತೆಗೆ ಭಂಗ ಬರದಂತೆ ಮಾತ್ರವಲ್ಲ, ಅದನ್ನು ವಿಸ್ತರಿಸುವಂತೆ ಹೇಗೆ ಕೆಲಸ ಮಾಡೋದು. ಈ ಕೆಲಸ ಮಾಡಬೇಕಾದ್ರೆ ನೀನು ಅಡ್ಡಿ ಮಾಡ್ತೀಯಾ, ಟೀಕೆ ಮಾಡ್ತೀಯಾ, ಮಾಡ್ಕೊ, ನನಗೆ ಬೇಕಾದವ್ರು ಕರೆಸ್ತೀನಿ, ಬೇಕಾದವ್ರು ಕೆಲಸ ಮಾಡಿಸ್ತೀನಿ, ನನಗೆ ನಂಬಿಕೆ ಇರೋ ಕೆಲಸ ಅಂತ. ಇದು ನನಗೆ ಬಹಳ ಮುಖ್ಯ ಅನಿಸುತ್ತೆ. ಮಹಾಶ್ವೇತಾ ದೇವಿ ಅಂತ ಒಬ್ಬ ದೊಡ್ಡ ಲೇಖಕಿಯನ್ನ ಕರೆಸೋದಕ್ಕೆ ಸಾಧ್ಯವಾಗಿತ್ತು, MTV ಅಂತ ಅವರ ಸಾಹಿತ್ಯ ಅಕಾಡೆಮಿ ಕಾರ್ಯಕ್ರಮಕ್ಕೆ ಕರೆಸೋದಕ್ಕೆ ಸಾಧ್ಯವಾಗಿತ್ತು. ನಾನು 40 ವರ್ಷ 50 ವರ್ಷ ಹಿಂದಾಗಿರ್ಬೋದು. ಇವಳನ್ನ ಮರಿಬಾರ್ದು ಅಂತ ದಕ್ಕನರ ಸಂಸ್ಕೃತಿಯ ಬಗ್ಗೆನೋ ಸಿಂಧಮಾದಿಗರ ಸಂಸ್ಕೃತಿಯ ಬಗ್ಗೆನೋ ಒಂದು 60 ಪೇಜಿನ ಪುಸ್ತಕನೇ ಆಗಿರೋದಕ್ಕೆ ಅದು ಬಂದರೆ ಅದು ಒಂದು ಮುಂದಿನ ಹೆಜ್ಜೆ, ಒಂದು ಮುಂದೆ ಇಟ್ಟ ಹೆಜ್ಜೆ. ಅದನ್ನ ನಮ್ಮ ಇವತ್ತಿನ ಈ ಬಂಡವಾಳಶಾಹಿ ಸಮಾಜ ಅದನ್ನ ನೋಡುತ್ತಾ ಬಿಡುತ್ತಾ ಅನ್ನೋದು ಮುಂದಿನ ನೋಡ್ಬೇಕು. ನೋಡಿದ್ರೆ ಏನ್ ಮಾಡಬೇಕು, ಯಾವುದು ನೋಡಲ್ಲ, ಆದ್ರೆ ಮಾಡಬೇಕು ಅನ್ನೋ ಈ ಹಂಬಲ ಇದೆಯಲ್ಲ. ನಾನು ಆಡಳಿತ ಪಕ್ಷ ಅಲ್ಲ, ಆಡಳಿತ ಸ್ಥಾನದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಅದು ಜನಪರವಾಗಿರ್ಬೇಕು, ಹಾಗನ್ಕೊಂಡು ಭಿನ್ನವಾಗಿರ್ಬೇಕು, ವಿರೋಧ ಬರದೇ ಇರಲ್ಲ. ಒಳ್ಳೆ ಕೆಲಸ ಮಾಡೋಕ್ಕೆ ಅಂತ ಹೋದವ್ರಿಗೆ, ತನಗೆ ಸರಿ ಅನಿಸಿದ್ದನ್ನು ಮಾಡಿದವ್ರಿಗೆ ಮಿತ್ರತ್ವ, ಹೀಗೆಲ್ಲ ಎಂಥ ಮಿತ್ರತ್ವ ಬರುತ್ತೋ ಹಾಗೆ ಶತ್ರುತ್ವನೂ ಬರುತ್ತೆ, ಬಂದೇ ಬರುತ್ತೆ, ಇಲ್ಲ ಅಂತಿಲ್ಲ. ಆದರೆ ಶತ್ರುತ್ವಕ್ಕೆ ಲೆಕ್ಕಿಸದೆ ಮಿತ್ರತ್ವವನ್ನು ಒಳಗೊಳ್ಳುತ್ತಲೇ ಒಳ್ಳೆ ಕೆಲಸ ಮಾಡೋದು ಹೀಗೆ. ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದಾಗ ಮೆಡಿಕಲ್ ಅಥವಾ ಎಂಜಿನಿಯರಿಂಗ್ ಓದ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಚಿಕ್ಕ ರಿಸರ್ವೇಷನ್ ಆಗೋದಕ್ಕೆ ಕನ್ನಡ ಮಾಧ್ಯಮದಲ್ಲಿ ಓದೋದಕ್ಕೆ ಒಂದು ಸೀಟ್ ರಿಸರ್ವ್ ಮಾಡಬೇಕು. 1% ಇರಲಿ, 0.5% ಇರಲಿ, 2% ಇರಲಿ,
ಪೂರ್ತಿ 10 ವರ್ಷ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಕೆಲವು ಸ್ಥಾನಗಳನ್ನ ಮೀಸಲಾಗಿ ತಪ್ಪೇನಿಲ್ಲ ಅನ್ನೋದು, ತಪ್ಪೇನಿಲ್ಲ ಅನ್ನೋ. ನಮ್ಮ ಭಾಷೆಯಲ್ಲಿ ಕಲಿಯೋದು ಒಂದು ಮಾಡಲಿ ಅನ್ನೋದನ್ನ ಕಲಿತಾಗ ಅದು ನನ್ನ ಪ್ರಕಾರ ವಿನಾಶಾತ್ಮಕವಾದ ಟೀಕೆಗಳನ್ನು ಮಾಡಿ ದೂರ ಇರುವುದಕ್ಕಿಂತ ರಚನಾತ್ಮಕವಾದ ಕೆಲಸಗಳನ್ನು ನನ್ನ ನಂಬಿಕೆಗೆ ಭಂಗ ಬರದಂತೆ ಮಾಡ್ತಕ್ಕಂಥದ್ದಿದೆಯಲ್ಲ, ಅದು ತಪ್ಪಾಗಲ್ವಾ? ರಾಘವಂತ ಬಾಳಗಿಂದ ಹೇಳಿದಾಗೆ ನಡೆವರೆಡಹದೆ ಕುಳಿತರೆಡಹುವರೆ. ಯಾರು ನಡೀತಾರೆ ಅವ್ರು ಎಡುತ್ತಾರೆ ಮತ್ತು ಮುಂದಕ್ಕೆ ಹೋಗ್ತಾರೆ, ಯಾರು ಕೂತಿದ್ದಾರೆ ಅವ್ರು ಕೂತೇ ಇರ್ತಾರೆ, ನಡೆಯೋದು ಇಲ್ಲ, ಮುಂದಕ್ಕೆ ಹೋಗಿದ್ರೆ ಎಡುವುದು ಇಲ್ಲ. ಪಾಪ ಕಾಲು ಭದ್ರವಾಗಿರುತ್ತೆ, ಬೆಳೆ ಹೊಡಿತಾ ಇರುತ್ತೆ ಅಷ್ಟೇ. ಆದರೆ ಎಡವಿದ ಕಾಲು ರಕ್ತ ಬರೆಸಿಕೊಂಡ ಕಾಲು ಮುಂದೆ ಕೂಡ ಹೋಗ್ತಾ ಇರುತ್ತೆ ಅಂತ. ಇದು ನನ್ ಗಮನಿಸಿದ ಇನ್ನೊಂದು. ವಿರೋಧ ಪಕ್ಷದಲ್ಲಿ ಇದನ್ನು ಟೀಕೆ ಮಾಡ್ತೆ, ಎಲ್ಲರನ್ನೂ ಒಳಗೊಳ್ಳಲು ಬಯಸುತ್ತಾ ಹೊರಗೆ ಇರ್ತೀವಪ್ಪ ಅಂದ್ರೆ ಇರ್ಲಿ ಬಿಡಿ ಪರವಾಗಿಲ್ಲ. ಅದು ಒಳಗೆ ಬರೋದು ಯಾಕೆ ಒಳ್ಳೆ ಬಾಗಿಲು ತೆಗೆಯೋದಿದೆಯಲ್ಲ, ಅದು ಬಹಳ ಕಷ್ಟ, ಬಹಳ ಕಷ್ಟ. ಅದು ನಾನೆಂಬುದು ಕಿಂಚಿತ್ತು ಅನ್ನೋದಕ್ಕೆ ಬೇಕಾದ ಸಂಕೋಚದ ಜೊತೆಯಲ್ಲಿ ಸಂಬಂಧ ಎನ್ನುವುದು ದೊಡ್ಡದು ಎನ್ನುವ ಹೃದಯವಂತಿಕೆ ಇದ್ದಾಗ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು. ಈ ರೀತಿಯ ಒಳಗೊಳ್ಳುವ ಒಂದು ಪ್ರೀತಿಯ ಸೆಲೆ ಇದ್ದಾಗ ಮಾತ್ರ ನೀವೆಲ್ಲ ಹೇಗೆ ಬರೋದಕ್ಕೆ ಸಾಧ್ಯ. ಮೇಷ್ಟ್ರ ನೀವು ಉಪಕಾರ ಮಾಡಿದ್ದಾರೆ, ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಇರೋರೆಲ್ಲ ಬಂದಿಲ್ಲ ಅಂತ ನಾನು ಬಲ್ಲೆ. ಭಿನ್ನಾಭಿಪ್ರಾಯ ಇರೋದು ಬಂದಿರ್ತಾರೆ. ಯಾಕೆ ಅನ್ನೋ ಪ್ರಶ್ನೆ ಇದೆಯಲ್ಲ, ಅದು ಬಹಳ ಮುಖ್ಯವಾದ. ಇನ್ನೊಂದು 2-3 ಅಂಶ ಸಾಧ್ಯವಾದಷ್ಟು ಸಂಗ್ರಹವಾಗಿ ಹೇಳೋದನ್ನ ಪ್ರಯತ್ನ ಮಾಡ್ತೀವಿ. ಚೆನ್ನಿಯವರೊಂದು ಮಾತು ಭಾಳ ಚೆನ್ನಾಗಿ ಹೇಳಿದ್ರು, ಮಾತಿನ ಮಾಲಿನ್ಯ ಅನ್ನೋದು. ನುಡಿ ಮಾಲಿನ್ಯ, ಮಾತು ಅಂತ ಬಳಸ್ತಾರೆ. ಯಾಕೆಂದ್ರೆ ಇವತ್ತು ನುಡಿ ಬರವಣಿಗೆ ಎಲ್ಲ ಕೂಡ ಒಂದೇ ಬಣ್ಣದ ಹೂ ಆಗಿಬಿಟ್ಟು ಈ ಮಾಲಿನ್ಯ ಅನ್ನೋದನ್ನ ಕಾಮನ್ ಆಗಿ ಕಾಣಿಸ್ತಾ. ಅದು ಸಾರ್ವಜನಿಕ ಸಂವಾದ ಇದೆಯಲ್ಲ, ಪಬ್ಲಿಕ್ ಡಿಬೇಟ್ ಅನ್ನೋದು ಇದೆಯಲ್ಲ, ನೀನು ತೋರಿಸ್ಬಿಡ, ನಾನು ಒಬ್ಬನೇ ತಪ್ಪು ಮಾಡೋದು, ನೀನು ಮಾಡಿಲ್ವ, ನಿಮ್ಮ ಅಪ್ಪ ಮಾಡಿಲ್ವ, ಅವ್ರ ಚಿಕ್ಕಪ್ಪ ಮಾಡಿಲ್ವ ಅಂತ ಹೇಳೋದಿದೆಯಲ್ಲ, ಎಲ್ಲರೂ ಬಿಸಿ ತೋರಿಸ್ತೀವಿ ಅಂತ ಹೇಳ್ತಾನೆ ಯಾರು ಯಾವತ್ತೂ ಹೇಳಿದ್ದು ಗಮನಿಸಿಲ್ಲ. ರಾಜಕಾರಣಕ್ಕೆ ಹೋಗೋದು ಬೇಡ. ಆದರೆ ಸಾರ್ವಜನಿಕ ಸಂವಾದಕ್ಕೆ ಬೇಕಾದಂತಹ ದಿಟ್ಟವಾದರೂ ಒರಟಲ್ಲದ, ಬೇಕು ಅಂತ ನಾನು ಬರ್ಕೊಂಬಂದಿನೇ ಹೇಳ್ತಾ ಇದ್ದೀನಿ, ದಿಟ್ಟವಾದರೂ ಒರಟಲ್ಲದ, ನೇರವಾದರೂ ಆಕ್ರಮಣಶೀಲವಲ್ಲದ, ದ್ವೇಷವನ್ನ ಬದಿಗಿಟ್ಟು ಪ್ರೀತಿಯನ್ನ ಮುಂದೆ ಮಾಡುವ ಸಂಯಮಶೀಲವಾದ ಒಂದು ನಡವಳಿಕೆ ಮತ್ತೆ ಬರವಣಿಗೆ ಅಂತಂದ್ರೆ ಇದು ಅನ್ಕೊಂಡಷ್ಟು ಸುಲಭ ಅಲ್ಲ. ನನ್ನಂತವನು ಮಾತಾಡ್ಬೇಕಾದ್ರೂ ಕೂಡ ಎಷ್ಟು ಸಲ ಮಾತು ಉಚ್ಚಾಯಿಸಿ ಹೋಗೋದುಂಟು. ಒಂದು ಮಾತು ಅಟ್ಲೀಸ್ಟ್ ಪ್ರೈವೇಟಾಗಿ ಮಾತಾಡ್ಬೇಕಾದ್ರೂ ಕೂಡ. ಆದರೆ ಮೇಷ್ಟ್ರು ಯಾವತ್ತಾದರೂ ಸಾರ್ವಜನಿಕವಾಗಿ ಹೇಳಬೇಕಾದ್ದನ್ನು ಹೇಳುತ್ತಲೇ ಆಡಬಾರದನ್ನು ಆಡದೆ ಉಳಿದಿರೋದ್ರ ಬಗ್ಗೆ ನನಗೆ ಖಂಡಿತ ಹೇಳಬಲ್ಲೆ. ಯಾವುದನ್ನು ಯಾರನ್ನು ಹಾಗೆ ಒಪ್ಪಿಕೊಳ್ಳದಿದ್ದಾಗಲೂ ಅಪ್ಪಿಕೊಳ್ಳುವ ಒಂದು ಗುಣ ಇದೆಯಲ್ಲ, ಅದು ಬಹಳ ಅಪರೂಪ ಅಂತ. ಅದು ನಾನು ಹೇಳ್ಬೇಕು. ಇದು ಒಂದು ರೀತಿಯ ಕೊನೆ ವಿಷಯ. ಈ ಸಾಹಿತ್ಯ ಮತ್ತು ಕಲಾಮೀಮಾಂಸೆ ಅನ್ನೋದೊಂದಿದೆ. ಈ ಕಲಾಮೀಮಾಂಸೆ ಎನ್ನುವುದು ಎಷ್ಟು ಕಾಲಗಳಿರುತ್ತೋ ಅಷ್ಟು ಕಲಾಮೀಮಾಂಸೆ ಇರುತ್ತೆ, ಎಷ್ಟು ಸಮುದಾಯಗಳಿರುತ್ತೋ ಅಷ್ಟು ಕಲಾಮೀಮಾಂಸೆ ಇರುತ್ತೆ, ಎಷ್ಟು ಕಲಾವಿದರು ಇರ್ತಾರೋ ಅಷ್ಟು ಕಲಾಮೀಮಾಂಸೆ ಇರುತ್ತೆ. ಕಲಾಮೀಮಾಂಸೆ ಎನ್ನುವುದು ಒಂದು ದೊಡ್ಡ ಒಂದು ಬಂಡೆ ಥರ ಇದ್ದಿದೆ. ಇದಿಲ್ಲ ಅಂದ್ರೆ ಈ ಬಂಡೆ ತಗೊಂಡೆ ತಲೆ ಹೊಡ್ದಾಕ್ಬಿಡ್ತೀನಿ ಅನ್ನೋದೊಂದು ಆಟಿಟ್ಯೂಡ್ ಇದೆಯಲ್ಲ, ಅದನ್ನು ಮೀರಬೇಕಾದ್ರೆ ಪ್ರತಿಯೊಂದು ಲೇಖಕ ಕೂಡ ತನಗೆ ಸರಿ ಅನ್ನಿಸಿದ ಕಲಾಮೀಮಾಂಸೆ ಒಂದನ್ನು, ಸಾಹಿತ್ಯ ಮೀಮಾಂಸೆ ಒಂದನ್ನು, ಪದ್ಯ ಹೀಗಿರಬೇಕು, ಕತೆ ಹೀಗಿರಬೇಕು, ಕಾದಂಬರಿ ಹೀಗಿರಬೇಕು, ತಾನು ರೂಪಿಸ್ಕೊತಾನೆ. ಅದಿಲ್ಲ ಅಂತಲ್ಲ, ತಾನು ರೂಪಿಸ್ಕೊಂಡಿದ್ದನ್ನ ಬೆಳೆಸ್ಕೊತಾ ಹೋಗ್ತಾನೆ, ಬದಲಾವಣೆ ಆಗ್ತಾ ಹೋಗ್ತಾನೆ. ನಿನ್ನೆ ಬರೆದಾಗ ಇವತ್ತು ಬರೆಯಲ್ಲ, ಇವತ್ತು ಬರೆದು 10 ವರ್ಷ ಬಿಟ್ಟು ಬರೆಯಲ್ಲ. ಲಂಕೇಶರ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಸಂಕಲ್ಪದಿಂದ ಶುರು ಮಾಡಿಕೊಂಡು ಮಂಜು ಕವಿದ ಸಂಜೆಯವರೆಗೆ ಅವರು ಮಾಡಿದ ಪ್ರಯಾಣ ಇದೆಯಲ್ಲ, ಆ ಪ್ರಯಾಣ ನೋಡ್ರೆ ಗೊತ್ತಾಗುತ್ತೆ ಒಬ್ಬ ಲೇಖಕ ಬೆಳೆಯುವ ಬದಲಾಗುವ ಬಗ್ಗೆ ಹೇಗೆ. ನಾನಲ್ಲ ಒಂದಿದೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಒಂದಿದೆ,
ಕಲ್ಲು ಕರಗುವ ಸಮಯ ಮತ್ತೊಂದೇ ಆಗುತ್ತದೆ. ಉಮಾಪತಿಯ ಸ್ಕಾಲರ್ಶಿಪ್ ಅಂದ್ರೆ ಇನ್ನೇನೂ ಆಗುತ್ತೆ. ಈ ಬೆಳವಣಿಗೆ ಇದೆಯಲ್ಲ, ಕಲಾಮೀಮಾಂಸೆ ಎನ್ನುವುದು ಸ್ಥಗಿತವೂ ಅಲ್ಲ, ಏಕಬಣ್ಣ ಒಂದು ಬಣ್ಣದ್ದು ಅಲ್ಲ. ಇದಿರ್ಬೇಕಾದ್ರೆ ಬಹುತ್ವ ಅಂತ ಹೇಳೋದು ಅದೇನೆ. ಕಲಾಮೀಮಾಂಸೆಗೆ ಒಂದು ಬಹುತ್ವ ಇದೆ. ಅವರು ತಮಗೆ ಸರಿ ಅನಿಸಿದ ದಾರಿಯನ್ನು ಆರಿಸಿಕೊಂಡು ಅದನ್ನು ಬರಿತಾನೇ ಬಂದಿದ್ದಾರೆ. ಅವ್ರ ಉದ್ದೇಶದ ಯಶಸ್ಸನ್ನು ಪಡಿತಾನೂ ಇದ್ದಾರೆ. ಪಡಿದೇ ಇದ್ರೆ ನಾವು ನೀವೆಲ್ಲ ಯಾಕೆ ಇರ್ತಾ ಇದ್ದೀವಿ? ಅದು ಕಲಾಮೀಮಾಂಸೆ ಮಾತಲ್ಲ, ಜೀವನ ಮೀಮಾಂಸೆಯ ಮಾತು ಕೂಡ ಆಗುತ್ತೆ. ಕೊನೆಗೂ ನಾನು ಬರ್ದಿದ್ದೀನಿ, ಯಾರು ಓದಬೇಕು ಪ್ರಶ್ನೆಯನ್ನು ಕೇಳ್ಕೊಂಡಾಗ ಇದರೊಳ್ ಶ್ವೇತಾತ ಪತ್ರ ಸ್ಥಗಿತ ದಶದಿಶಾ ಮಂಡಲಂ ರಾಜಚಕ್ರಂ ಕುದಿದಳು ಕಾಡಿತ್ತು ಅಂತ ಪಂಪ ಬರ್ದಾಗಿದೆ. ಇನ್ನ ದೇಹವೇ ದೇಗುಲ ಅಂತ ಬಸವಣ್ಣವ್ರು ಬರ್ದ್ರಲ್ಲ, ಅದಕ್ಕೂ ಯಾಕೆ ಬೇರೆ ಆಯ್ತು ಅಂದ್ರೆ ಯಾರು ಮುಟ್ಬೇಕು ಅನ್ನೋ ಗುರಿನೇ ಬೇರೆ ಆಯ್ತು. ಯಾರ್ಯಾರು ಬರೀತೀವಿ ಅನ್ನೋ ಪ್ರಶ್ನೆ ಉತ್ತರ ಸಿಕ್ಕಂಗಾಯ್ತು. ಅದು ನನ್ನ ಜನಗಳ ಬಗ್ಗೆ ನಾವು ಬರೀತಿರ್ತೀನಿ, ಅಥವಾ ನನ್ನ ಹೃದಯದ ಗೆಳೆಯರ ಬಗ್ಗೆ ಜೊತೆಯಲ್ಲಿ ಬರೀತಾ ಇರ್ತೀನಿ. ಈ ಬರವಣಿಗೆ ಗುಣ ಮತ್ತೊಂದು. ಹಾಗಾಗಿ ಆದ್ರೆ ಅವರ ಬರವಣಿಗೆಯಲ್ಲಿ ತಾನ್ನ ಕಲಾಮೀಮಾಂಸೆಯನ್ನ ಇಟ್ಟುಕೊಂಡೇನೆ ಅವ್ರು ಇತರ ಕಲಾಮೀಮಾಂಸೆ ತಿರಸ್ಕರಿಸಿ. ನಾನು ಬಹಳ ಅವ್ರೊಂದು ಬಹಳ ಮುಖ್ಯ ಪುಸ್ತಕ, ಅದು ಪ್ರಜಾವಾಣಿಯಲ್ಲಿ ಬಂದ ಅಂಕಣಗಳ. ಅದು ಇನ್ನೊಂದು ಮಾತು ಇಲ್ಲೇ ಹೇಳ್ಬೋದಾಗ್ತದೆ. ನಮಗೆಲ್ಲ ಕೆಲವೆಲ್ಲ ಮಾಧ್ಯಮ ಶತ್ರುತ್ವ ಇದೆ. ಬೇಕು ಅಂತಲೇ ಬರೆಯೋಲ್ಲ ನಾವು. ಪ್ರಜಾವಾಣಿಗೆ ಬರೆಯೋದಾ, ಪೇಪರ್ಗಳಿಗೆಲ್ಲ ಬರೆಯೋದಾ? ಶಿಶಿ ನಾವು ಸಾಹಿತ್ಯಕ ಪತ್ರಿಕೆಯಲ್ಲಿ ಬರೀತೀವಿ. ಅದು ಸಾಹಿತ್ಯ ಪತ್ರಿಕೆ ಇಲ್ಲೇ ಆಗ್ಬಿಟ್ಟು ಏನು ಬರೆಯೋದೇ ಇಲ್ಲ ಅಂತ ಅಂದ್ಕೊಳ್ಳೋ ಒಂದು ಕಾಲ ಇದೆ. ಅಂತ ನಾನು ಪ್ರಜಾವಾಣಿಯಲ್ಲೇ ಬರೀತೀನಪ್ಪ, ಓದ್ತೀವಿ ಅಂತ ಬರೆದ್ರಲ್ಲ. ಅಲ್ಲೇನಾಯ್ತು, ಪರಂಪರೆಯೊಂದಿಗೆ ಪಿಸುಮಾತು ಅಂತ ಇದೆ. ಪರಂಪರೆಯೊಂದಿಗೆ ಪಿಸುಮಾತು, ಪರಂಪರೆಯೊಂದಿಗೆ ಸಂವಾದ, ವಾಗ್ವಾದ ಇತ್ಯಾದಿ ಏನಲ್ಲ, ಅದು ಪಿಸುಮಾತದು. ಅದು ಪಂಪನೂ ಬರ್ತಾನೆ, ಮಂಟೆಸ್ವಾಮಿಗೂ ಬರಬೇಕು, ಮಲೆಮಹದೇಶ್ವರನು ಬರಬೇಕು, ಎಲ್ಲ ಬರಬೇಕು. ಒಂದು ಬಹುತ್ವದ ಪರಂಪರೆ ಬರ್ತಾ ಹೋಗ್ಬೇಕು. ಈ ಪಿಸುಮಾತುಗಳಿದೆಯಲ್ಲ, ಅದನ್ನು ಅವ್ರು ಯಾವತ್ತೂ ಕಳ್ಕೊಂಡಿಲ್ಲ. ಒಬ್ಬ ಲೇಖಕನ ಬಗ್ಗೆ ಬರೀಬೇಕಾದ್ರೆ ಈ ಪುಸ್ತಕದಲ್ಲೇ ಇದು ಉದಾಹರಣೆ, ಎಕ್ಸಾಂಪಲ್ ಕೊಡ್ಬೋದೇನೆ. ನನ್ನ ಜೊತೆಯಲ್ಲಿ ವಾಗ್ವಾದಗಳನ್ನು ಇಟ್ಟುಕೊಂಡವ್ರ ಬಗ್ಗೆ ಬರಿಬೇಕಾದ್ರೂ ಕೂಡ ಅವರು ಅವರಿಂದಾನೇ ಬರೀತಾರೆ. ಅಲ್ಲಿ ಅದು ಬೇಕಾದ್ರೆ ನೀವು ಬೇಕಾದ್ರೆ ಚಂಪಾ ಅವ್ರ ಬಗ್ಗೆ ಇರೋ ಲೇಖನ ನೋಡ್ಬೋದು, ಇನ್ನು ಹಲವು ಲೇಖನ ಸರ್ಜು ಕಾಟರ್ ಬಗ್ಗೆ ಇರೋ ಲೇಖನ ನೋಡ್ಬೋದು. ಅವ್ರಿಗೆ ಮಿತ್ರರಲ್ಲಿ ಇರುವಂತಹ ತಪ್ಪನ್ನು ಹುಡುಕುವ, ಅದನ್ನು ಹೇಳುವ, ಶತ್ರು ಅಂತ ಅನ್ಕೊಂಡು ಇವ್ರನ್ನ ಶತ್ರು ಅನ್ಕೊಂಡಿರ್ಬೋದು, ನಿಷ್ಪಕ್ಷ ಅನ್ಕೊಂಡವರಲ್ಲಿರುವಂತಹ ಒಳ್ಳೆಯದನ್ನು ಗುರುತಿಸ್ತಕ್ಕಂಥ ಒಂದು ಗುಣ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತ ಕಾಣುತ್ತೆ. ಇದೆಲ್ಲವನ್ನ ನಾನು ಮೇಷ್ಟ್ರನ್ನ ಮೆಚ್ಚಿಸೋದಕ್ಕೆ ಹೊಗಳೋದಕ್ಕೆ ಹೇಳ್ತೀನಿ ಅಂತ ಅನ್ಕೊಳ್ಳೋದು ಒಂದು ರೀತಿ. ಅದಲ್ಲ, ನಾನು ಇದನ್ನು ಹೇಳೋ ಪ್ರಯತ್ನ ಪಡ್ತಾ ಇರೋದು, ಇದು ಒಂದು ಮಾದರಿ ಆಗಬಹುದಾ ಅಂತ. ಈ ಥರದ ಮಾತು ಬರವಣಿಗೆಯ ಮಾದರಿ ಇದೆಯಲ್ಲ, ಸಾರ್ವಜನಿಕವಾದ ಬರವಣಿಗೆಯ ಮಾದರಿ ಇದೆಯಲ್ಲ, ನನಗೆ ಎಷ್ಟು ಮಾತು ಹೇಳ್ತಾ ಇದ್ರು, ನಾವು ಯಾವುದೇ ಚಳವಳಿ ಎಷ್ಟೇ ಸಪೋರ್ಟ್ ಮಾಡೋರು ಅಧಿಕಾರಕ್ಕೆ ತಂದಿರ್ಬೋದು, ಅವ್ರ ಅಧಿಕಾರಕ್ಕೆ ಬಂದು ಮಾರದಿಂದ ನಾವು ವಿರೋಧ ಪಕ್ಷದವರಾಗ್ಬಿಡ್ತೀವಿ. ಪತ್ರಿಕೆ ಯಾವಾಗಲೂ ಹೀಗಿರಬೇಕು ಅಂತ. ರಾಮಕೃಷ್ಣ ಹೆಗಡೆ ಅವರ ಪಕ್ಷವನ್ನು ಆಡಳಿತಕ್ಕೆ ತರಲಿಕ್ಕೆ ಎಷ್ಟೋ ಪ್ರಯತ್ನ ಪಟ್ಟ ಮೇಲೆ ರೇವಜಿತು ಹಗರಣದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಅವರೇ. ಅದ್ರ ಬಗ್ಗೆ ಬರ್ಬೋರು ಬಂದಿದ್ರು ಅಂತ ಅದನ್ನು ಕೂಡ ಮೇಷ್ಟ್ರು ಬರೀತಾರೆ. ಸೌತ್ ಇಂಡ್ ಸರ್ಕಲ್ದಾದ ಒಂದು ಹಗರಣದ ಬಗ್ಗೆ ಇರಲಿ. ಈ ಥರದ ಒಂದು ಮಾದರಿಯಾಗಿ ಮಾತ್ರ ನಾನು ಇದನ್ನು ನೋಡ್ತಾ ಇದ್ದೀನಿ. ಯಾವುದೇ ಮಾದರಿಗೆ ಶಕ್ತಿ ಇರುತ್ತೆ, ಸಾಧ್ಯತೆ ಇರುತ್ತೆ, ಚಿಕ್ಕ ಪುಟ್ಟ ಮಿತಿಗಳು ಕೂಡ ಇರುತ್ತೆ. ಆ ಮಾದರಿಯ ಶಕ್ತಿ, ಸಾಧ್ಯತೆ, ಮಾದರಿಗಳನ್ನ ಕೊಡೋರು ಕೂಡ ಗಮನಿಸ್ಕೊಂಡೇ ಬೆಳೀತಾ ಇರ್ತಾರೆ, ಬದಲಾಗ್ತಾ ಇರ್ತಾರೆ. ನಾವು ಅದನ್ನ ಮಾದರಿಗಳನ್ನ ಅನುಸರಿಸಬೇಕು ಅಂತ ಹೋಗ್ತಾ ಇದ್ದವರು ಕೂಡ ಅದನ್ನ ಸವಿಮರ್ಶಕವಾಗಿ ನೋಡ್ಬೇಕಂತ ಒಂದು ಅವಶ್ಯಕತೆ ಇದೆ ಅಂತ ಕಾಣುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಗೆ ಯಾವ ಮಾದರಿನೂ ಬೇಡಪ್ಪ, ನಾನುಂಟು ನನ್ನ ಲೈಬ್ರರಿ ಅಂತ ಕೂತ್ಕೊಳ್ಳುವಂಥ ಒಂದು ವಿಚಿತ್ರವಾದ ಇನ್ನೊಂದು ವರ್ಣೆ ಕೂಡ ಇರುತ್ತೆ. ಅಷ್ಟು ಒಂದು ಈ ಪುಸ್ತಕ ಮುಖ್ಯವಾಗಿ ಒಂದು ಮಾತು ಅಂದರೆ, ಅವರು ಸಾಹಿತಿಗಳಿಗಾಗಿ ಸಾಹಿತ್ಯಾಭ್ಯಾಸ ಮಾಡ್ತಿರೋರಿಗೆ ಮಾತ್ರ ಇದು ಬರೆದಿಲ್ಲ. ಸಾಹಿತ್ಯ ವಿಮರ್ಶಕರಿಗೆ ಅಂತೂ ಖಂಡಿತ ಇದನ್ನೇನು ಬರೆಯೋದಕ್ಕೆ ಅವ್ರಿಗೆ ಹೋಗಿಲ್ಲ.
ಈ ಶ್ರೇಷ್ಠತೆಯ ಸೊಪ್ಪು ಅನ್ಬೇಕಾದ್ರೂ ಕೂಡ ಸಾಹಿತ್ಯ ವಿಮರ್ಶಕರ ಶ್ರೇಷ್ಠತೆಯ ಸೊಪ್ಪು, ಸಾಹಿತಿಗಳ ಸೊಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಶ್ರೇಷ್ಠತೆ ಅನ್ನೋ ಪರಿಕಲ್ಪನೆ ವಿಶಾಲವಾದ ಅರ್ಥ ಇಟ್ಕೊಂಡೇ ಅವರು ಅದನ್ನ ಡಿಸ್ಕಸ್ ಮಾಡ್ತಾರೆ. ಇನ್ನೊಂದು, ಅವರು ಆ ಕ್ಷೇತ್ರಗಳ ಪರಿಣಿತರಿಗಾಗಿ ಬರೀತಾ ಇಲ್ಲ. ಅವರು ಪಾಲಿಟಿಕ್ಸ್ ಬರೆದಾಗ, ಇಕಾನಮಿ ಬಗ್ಗೆ ಬರೆದಾಗ, ಲ್ಯಾಂಗ್ವೇಜ್ ಬಗ್ಗೆ ಬರೆದಾಗ ಎಲ್ಲಿ ಕೂಡ ಅದ್ರ ಎಕ್ಸ್ಪರ್ಟ್ ಹೋಗ್ಬಿಟ್ಟಿದ್ದನ್ನು ಅಲ್ಲ, ಜನರೊಂದಿಗೆ ಇದನ್ನು ಹಂಚಿಕೊಳ್ಳುವುದು ಹೇಗೆ, ನನ್ನ ತಿಳುವಳಿಕೆಯನ್ನ ನನ್ನ ಜನರೊಂದಿಗೆ ಅರ್ಥವಾಗುವಂತೆ, ಕಷ್ಟವಾಗದಂತೆ ಬರೆಯೋದು ಹೇಗೆ, ಹಂಚಿಕೊಳ್ಳೋದು ಹೇಗೆ ಅಂತ. ಇದು ಒಂದು ರೀತಿಯ ಡೆಮೊಕ್ರಟೈಸೇಷನ್ ಆಫ್ ಲ್ಯಾಂಗ್ವೇಜ್ ನಾಲೆಜ್ ಅಂತ ಅನ್ಕೊಳ್ತಿದ್ವಲ್ಲ, ಅದು ಕರಿಬೋದು ನಾನಡ ಪ್ರಜಾಪ್ರಭುತ್ವೀಕರಣ. ಇದು ಸಿಂಪಲ್ ಆಗಿ ಯಾಕೆ ಬರೀಬೇಕಪ್ಪ? ಡಿಫಿಕಲ್ಟ್ ಆಗಿ ಬರ್ ನೀನು ಒಬ್ಬನೇ ಓದ್ಕೊಳ್ಳೋದು ಬೇಕಲ್ಲ, ಸೊ ಸಿಂಪಲ್ ಆಗಿ ಬರ್ ಬೇರೆಯವ್ರಿಗೂ ಅರ್ಥ ಆಗೋಂಗೆ ಬರೆಯೋದು ಬೇಕಲ್ಲ ಅನ್ನೋದು ಬಹಳ ಮುಖ್ಯ ಪ್ರಶ್ನೆ ಇಲ್ಲ. ಅದು ತಮಾಷೆ ಅಂತ ನಾನು ಹೇಳ್ತಾ ಇರೋದು. ನೀವೇನು ಬರೀತೀರ ಸರ್ ಅಂತ ನಾನು ಕೇಳಿದ್ರೆ ತಲೆ ತಗ್ಗಿಸ್ಬೋದು ಅಷ್ಟೇ ನನ್ನ ಕೆಲಸ. ಏಕೆಂದರೆ ಕೆಲವು ಕ್ಷೇತ್ರಗಳಲ್ಲಿ ನಾನು ಬರೆಯುತ್ತೇನೆ, ಇದರ ಆಚಿನವರು ಇದನ್ನು ಓದಬೇಕಾದ ಅಗತ್ಯ ನನಗಿಲ್ಲ ಅಂತಂದಾಗ ಅದರ ಧೋರಣೆ ಬೇರೆ ಆಗುತ್ತೆ. ಪಿಕಾಸೋ ಪೇಂಟಿಂಗ್ ಮಾಡಬೇಕಾದ್ರೆ ನೀನು ಪೇಂಟಿಂಗ್ ಹೀಗೆ ಯಾಕೆ ಮಾಡ್ತೀಯ ಪಿಕಾಸೋ, ಇದು ಯಾರಿಗೂ ಗೊತ್ತಾಗೋದಲ್ಲಪ್ಪ ಅಂದ್ಬಿಟ್ರೆ ಪಿಕಾಸೋ ಉತ್ತರ ಕೊಡೋದೇ ಇಲ್ಲ, ಅದೊಂದು ಬೇರೆ. ಆದರೆ ಮೇಷ್ಟ್ರ ಈ ಪುಸ್ತಕಗಳು ತನ್ನ ಅಧ್ಯಯನ, ಆಲೋಚನೆ, ತೀರ್ಮಾನಗಳ ಫಲಿತಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳೋಕೆ ಬರೀತಾರೆ. ಹಾಗನ್ಕೊಂಡು ಎಲ್ಲರೂ ಅಯ್ಯೋ ಈಗ ಏನು ಗೊತ್ತಾಗಲ್ಲಪ್ಪ, ಏನು ಬೇಕಾದ್ರೆ ಹೇಳ್ಬೋದು ಅಂತ ಒಂದು ಬೀದಿ ಭಾಷಣ ಮಾಡ್ತಾರಲ್ಲ, ಹಂಗಿರಲ್ಲ. ಯಾಕೆಂದ್ರೆ ಪ್ರತಿಯೊಂದರಲ್ಲೂ ಅಂಕಿ ಸಂಖ್ಯೆ ಕೊಡ್ತಾರೆ. ಇಷ್ಟನೇ ವರ್ಷದಲ್ಲಿ ಇಂಥ ಒಂದು ಸಮಿತಿ ವರದಿ ಹೀಗೆ ಹೇಳುತ್ತೆ ಅಂತಾರೆ, ಇಷ್ಟು ಜನ ಆಗಿದ್ರು, ಇಷ್ಟು ಪರ್ಸೆಂಟೇಜ್ ಹೀಗೆ, ಕೊನೆ ಒಂದು ನೋಟ್ ಬೇರೆ ಕೊಡ್ತಾರೆ. ಇದು ನಾನು ಈ ಲೇಖನ ಬರೆದಾಗ ಸಿಕ್ಕ ಮಾಹಿತಿಗಳು, ಈಗ ಬದಲಾವಣೆ ಆಗಿರ್ಬೋದು. ಈ ಎಚ್ಚರ ಇದೆಯಲ್ಲ, ಮಾತು ಒಡೆದರೂ ಹೋಯಿತು ಅನ್ನೋ ಒಂದು ಕಲ್ಪನೆ ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ನಮ್ಮ ಕಾಲದಲ್ಲಂತೂ ಇನ್ನಷ್ಟು ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ಒಂದು ಮತ್ತೆ ಮನಸ್ಬೇಕಾದ್ದು, ಯಾಕೆ ಕುವೆಂಪು ಅವರಿಗೆ ಮುಖ್ಯ ಆಗ್ತಾರೆ ಅಂತ. ಕುವೆಂಪು ಅಂತ ಲೇಖಕ ಚಳುವಳಿಗಳಲ್ಲಿ ಭಾಗವಹಿಸದೆ ಚಳುವಳಿಗಳ ಸೃಷ್ಟಿಕರ್ತನಾಗಿದ್ದು ಹೇಗೆ? ಒಬ್ಬ ಲೇಖಕ ಚಳುವಳಿಯನ್ನ ಜೊತೆಗಿರ್ಬೋದು, ಆದರೆ ಅದನ್ನು ಮೀರಬಹುದು ಅನ್ನೋದಿದೆಯಲ್ಲ, ಅದನ್ನು ಕಟ್ಟಬಹುದು ಅನ್ನೋದಿದೆಯಲ್ಲ. ಅವರೊಂದು ಕಡೆ ಹೇಳ್ತಾರೆ, ನನ್ನ ಮಾರ್ಗಂ ನನಗೆ, ನಿಮ್ಮ ಮಾರ್ಗಂ ನಿನಗೆ. ನನ್ನ ಮಾರ್ಗದ ಮೂಲಕನೂ ನಾನು ಅದನ್ನೇ ಮಾಡ್ತಾ ಇದ್ದೀನಿ, ನೀವೇನು ಮಾಡ್ತಿದ್ದೀರೋ ಅದನ್ನೇ ನಾನು ಮಾಡ್ತಿದ್ದೀನಿ ಅಂತಾರಲ್ಲ. ಅಂತಹ ಕುವೆಂಪು, ಅಂತಹ ಪಂಪನ ಬಗ್ಗೆ ಮೊನ್ನೆ ಒಂದು ಲೇಖನ ಬರೆದಿರಬೇಕು. ಪಂಪ ಮತ್ತೆ ಕುವೆಂಪು ಮೇತ್ರಿಗೆ ಯಾಕೆ ಇಷ್ಟ ಆಗ್ತಾರೆ ಅನ್ನೋ ಪ್ರಶ್ನೆ ಕೇಳ್ಕೊಂಡಾಗ ಒಂದು ಗುಟ್ಟು ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಅವ್ರ ಸ್ವಭಾವದ ಗುಟ್ಟು ಕೂಡ. ಈ ಪುಸ್ತಕ ಇನ್ನೊಂದು ಮಾತಿಗೆ ಹೇಳಬೇಕಾದ್ದು ಅಂದರೆ, ಈ ಲೇಖನಗಳ ಹರಹಿದೆಯಲ್ಲ, ನಿಜ ಕುವೆಂಪು, ನಿರಂಜನ, ಮಯೂರ್ ಸಂದರ್ಶನ ನಿಜನೇ. ಜೊತೆಗೇನೆ ಪಕೋಡ ಮಾರುವ ನಂಜಮ್ಮಜ್ಜಿ ಬಗ್ಗೆ ಕೂಡ ಲೇಖನ, ನಟ ಆಗಬೇಕು ಅಂತ ಹಂಬಲ ಪಟ್ಟಿದ ಊರಿನ ವ್ಯಕ್ತಿ ಬಗ್ಗೆ ಕೂಡ ಲೇಖನ ಇದೆ. ಇದು ಕಳೆದ ಕಾಲವನ್ನ ಮರೆಯದೆ ಇಂದಿನ ಕಾಲದಲ್ಲಿ ಬದುಕ್ತಕ್ಕಂಥ ಒಂದು ವಿಧಾನ ಇದೆಯಲ್ಲ, ಇದು ಬಹಳ ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಲವು ಕಡೆ ಬರೆದಾಗ ಕೆಲವು ಅಂಶಗಳು ಮತ್ತೆ ಬಂದಾಗ ಮತ್ತೆ ಇನ್ನೊಮ್ಮೆ ಓದಬೇಕಾದ ಒಂದು ಅವಶ್ಯಕತೆ ಇದು, ಅಟಾನಮಿ ಬೇಕಾದ್ರಿಂದ ಅದನ್ನು ಕುರಿತು ನಾನು ಹೆಚ್ಚಿಗೆ 12:30 ಮುಗಿಸ್ಬೇಕು ಒಟ್ಟು ಕಾರ್ಯಕ್ರಮ ಅಂತ ಹೇಳಿದ್ರು. 12:40 ಆಗಿದೆ, 10 ನಿಮಿಷ ಜಾಸ್ತಿ ಆಗಿರ್ಬೋದು ಅಷ್ಟೇನೆ. ಅದಷ್ಟಕ್ಕೂ ನಾನು ಒಬ್ಬನೇ ಅಪರಾಧಿ ಅಲ್ಲ. ಈ ಒಂದು ಅವಕಾಶವನ್ನ ಅಲ್ಲ, ಈ ಒಂದು ಗೌರವವನ್ನು ನನಗೆ ಕೊಟ್ಟಿದ್ದಕ್ಕೆ, ನನ್ನ ಕೆಲವು ಅನಿಸಿಕೆಗಳನ್ನು ನಿಮಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟು, ಅವರು ಕುಟುಂಬದ ಗೆಳೆಯ ಅಂತ ಹೇಳಿದ್ರು. ಅದು ನನ್ನ ಭಾಗ್ಯ, ಭೂಗೋಳ ಭಾಗ್ಯ ಅನ್ಕೊಂಡಿದ್ದೀನಿ. ನಮ್ಮನೆ 15ನೇ ಕ್ಲಾಸಲ್ಲಿ ಇತ್ತು, ಅವ್ರ ಮನೆ 12ನೇ ಕ್ಲಾಸಲ್ಲಿ ಇತ್ತು. ಅಲ್ಲಿಂದ ಮತ್ತೆ ಹೋಗಿ ಬಂದು ಮಾಡುವ ಒಂದು ಅವಕಾಶ ಮತ್ತೆ ಪ್ರೀತಿ ನಮಗೆ ಸಿಗ್ತಾ ಇತ್ತು. ಚೆನ್ನಿಯವರು ನಾನು ಒಂದು ಬಾರಿಯೂ ನೋಡದ ರಾಜಲಕ್ಷ್ಮಿ ಅಂತ ಹೇಳ್ಬೋದು. ನನಗೆ ಅವರು ಅನೇಕ ಬಾರಿ ನೋಡಿದ, ಅನೇಕ ಬಾರಿ ನನ್ನ ಹೃದಯಕ್ಕೆ ಹತ್ತಿರವಾದ, ನನ್ನ ಮನೆಯವರೆಲ್ಲರ ಪ್ರೀತಿಗೆ ಪಾತ್ರರಾದ ದಂಪತಿಗಳು, ಮಕ್ಕಳು, ಅದು ಎಲ್ಲ ನಿಜವಾದರೂ ಕೂಡ ಇಲ್ಲಿ ನಾನು ಮಾತಾಡಬೇಕಾದ್ರೆ ಆ ಗೆಳೆತನದ ಸೆಳೆತವನ್ನು ಮೀರಿ
ಯಾವುದನ್ನ ಹೇಳಬೇಕು ಅಂತ ನನಗೆ ಪ್ರಾಮಾಣಿಕ ಅನಿಸಿದೆ ಅದನ್ನ ಹೇಳೋಕೆ ಪ್ರಯತ್ನ ಪಟ್ಟಿದ್ದೇನೆ. ಹಂಚಿಕೊಂಡ ಕೇಳಿಕೊಂಡ ನಿಮ್ಮೊಳಗೆ ಇದನ್ನ ಅರಳಿಸಿಕೊಳ್ಳಬಹುದಾದ ಎಲ್ಲ ಗೆಳೆಯರಿಗೆ, ಎಲ್ಲ ಸಂಗಾತಿಗಳಿಗೆ ನನ್ನ ನಮಸ್ಕಾರ.